ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಮತ್ತು ತಂಗಿಯ ಕೊಲೆ ನಡೆದಿತ್ತು. ತ್ರಿಬಲ್ ಮರ್ಡರ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರಗಳನ್ನು ಆ ಆರೋಪಿ ಬಾಯ್ಬಿಟ್ಟಿದ್ದಾನೆ. ತ್ರಿಬಲ್ ಮರ್ಡರ್ ಹಿಂದಿದೆಯಾ ಆಸ್ತಿ ಕಲಹ ಅಂತಕ್ಕಂಥ ಅನುಮಾನ ಮೂಡಿದೆ. 50 ಲಕ್ಷ FD ಹಣಕ್ಕಾಗಿ ಕುಟುಂಬವನ್ನೇ ಕೊಂದಿದ್ದಾನೆ ಪಾಪಿ. ಆತನೇ ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರ. ಕೊಲೆಯ ಸಂಚು ಮಾಡಿಕೊಟ್ಟಿದ್ದು ಯಾರು ಅಂದರೆ ಆತನ ಮಾವ ವಸಂತ್. ಸಂಚು ಮಾಡಿಕೊಟ್ಟಿದ್ದು ಅವನೇನೆ, ಮನೆ ಒಳಗಡೆ ಬಾಡಿನ ಹೂತಾಕು ಅಂತ ಹೇಳ್ಕೊಟ್ಟಿದ್ದು ಅವರೇನೆ ಎಲ್ಲ. ಬಟ್ ಕೊಲೆ ಮಾಡಿದ್ದು ಮಾತ್ರ ಈ ಆರೋಪಿ ಅಕ್ಷಯ್. ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಬೇರೆ ಬೇರೆ ವಿಚಾರಗಳು ಗೊತ್ತಾಗ್ತಾ ಇತ್ತು. ಬಟ್ ದುಡ್ಡು 50 ಲಕ್ಷ FD ಇಟ್ಟಿದ್ರ ಮೇಲೆ ಕಣ್ಣು ಬಿದ್ದಿತ್ತು. ಅದು 50 ಲಕ್ಷ ಅಂತಲೇ ಅಲ್ಲ, ಇನ್ನೂ ಹೆಚ್ಚಿನ ಹಣ ನನಗೆ ಕೊಟ್ಟಿಲ್ಲ ಅಂತ. ನೋಡಿ, ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಕೆಲ ದಿನಗಳ ಹಿಂದಷ್ಟೇ ಹರಪನಹಳ್ಳಿಯಲ್ಲಿ ಇವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಂದು ಆಸ್ತಿ ಮಾರಾಟ ಆಗಿರುತ್ತೆ. ಆಸ್ತಿ ಮಾರಾಟದಲ್ಲಿ 1,20,00,000 ಹಣ ಬಂದಿರುತ್ತೆ ಫ್ಯಾಮಿಲಿಗೆ. ಈ ಹಣದಲ್ಲಿ ಅಕ್ಷಯ್ ತಂದೆ ಮಗಳ ಹೆಸರಲ್ಲಿ 50 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿರ್ತಾರೆ. ಉಳಿದ ಹಣವನ್ನು ತಂದೆ ಬೀಬರಾಜ್ ತಾನೇ ಇಟ್ಕೊಂಡಿರ್ತಾರೆ. ವಿಪರೀತ ಚಟಕ್ಕೆ ದಾಸನಾಗಿರ್ತಾನೆ ಅಕ್ಷಯ್. ಹೀಗಾಗಿ ಅವನಿಗೆ ತನ್ನ ಚಟಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅಂತ ಹಣದ ಅವಶ್ಯಕತೆ ಇತ್ತು. ತಂದೆ ತನಗೆ ಹಣ ಕೊಟ್ಟಿಲ್ಲ ಅಂತ ಕೋಪ ಇತ್ತು. ಇದೇ ವಿಚಾರಕ್ಕೆ ಜಿದ್ದು ಕೂಡ ಸಾಧಿಸಿದ್ದ. ಅದೇ ಸಂದರ್ಭದಲ್ಲಿ ಇವನಿಗೆ ಸಿಕ್ಕ ಅವಕಾಶ ಅಂತ ಹೇಳಿದ್ರೆ ತಂಗಿ ಹಾಗೆ ಪ್ರೀತಿ ಮಾಡಿದ್ದು, ಆಕೆ ಗರ್ಭಿಣಿ ಆಗಿದ್ದಂತಹ ವಿಚಾರ. ಸೊ ಮರ್ಯಾದೆ ಅಂತ ಒಂದು ಲೇಬಲ್ ಕೊಟ್ಟುಬಿಟ್ರೆ ಏನು ಬೇಕಾದರೂ ಮಾಡಿಬಿಡಬಹುದು ಅನ್ನೋದು. ಬಟ್ ಇಲ್ಲಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರೋದು ಹಣದ ಮುಂದೆ, ಈತನ ಹಣದ ಅಮಲಿನ ಮುಂದೆ ಪ್ರೀತಿ, ಒಡ ಹುಟ್ಟಿದವರು ಅಥವಾ ತಂದೆ ತಾಯಿ ಅನ್ನೋ ಎಲ್ಲ ಬಾಂಧವ್ಯಕ್ಕೂ ಕೂಡ ಕೊಳ್ಳಿ ಇಟ್ಬಿಟ್ಟ ಇವನು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಹಣ ಅನುಭವಿಸೋಕ್ಕಾಗತ್ತಾ ಇವನು? ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗಿದೆ? ನಾಗೇಶ್ ನನ್ನ ಧ್ವನಿ ಕೇಳ್ತಾ ಇದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿದ್ದ ಕಂಟಿನ್ಯೂ ಮಾಡಿ ನಾಗೇಶ್. ಅಂತ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ತ್ರಿವಳಿ ಕೊಲೆಗಳನ್ನು ಮಾಡಿದ್ದ ಹಂತಕನ ವಿಚಾರಣೆ ವೇಳೆ ಯಾತಕ್ಕಾಗಿ ಆತ ಕೊಲೆ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬಹಿರಂಗವಾಗಿರುವಂಥದ್ದು. ಆರೋಪಿ ಅಕ್ಷಯನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನಾ ಕಾರಣಗಳನ್ನು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದ. ಆದರೆ ಪೊಲೀಸರು ತೀವ್ರವಾಗಿ ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೊಲೆಯ ಹಿಂದಿನ ಕತೆ ರಿವೀಲ್ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅಂದರೆ ಈ ಕುಟುಂಬ ಭೀಮರಾವ್ ಮತ್ತು ಜಯಲಕ್ಷ್ಮಿ ಕುಟುಂಬ, ತಂದೆ ತಾಯಿ ಮತ್ತು ತಂಗಿ ಏನಿದ್ರು, ಅವ್ರ ಮೂವರು ಕೂಡ ಇತ್ತೀಚೆಗೆ ಹರಪನಹಳ್ಳಿ ಜಿಲ್ಲೆಯಲ್ಲಿರುವಂತಹ ಆಸ್ತಿಯನ್ನ ಮಾರಾಟ ಮಾಡಿದ್ರು. ಆಸ್ತಿ ಮಾರಾಟ ಮಾಡಿದಂತ ಕಾರಣಕ್ಕಾಗಿ ಈ ಕುಟುಂಬಕ್ಕೆ 1,20,00,000 ಹಣ ಸಿಕ್ಕಿತ್ತು. ಆ ಹಣದಲ್ಲಿ 50 ಲಕ್ಷ ಹಣವನ್ನ ತಂಗಿಯ ಹೆಸರಲ್ಲಿ FD ಇಡಲಾಗಿತ್ತು. ಆದರೆ ಆಸ್ತಿಯಿಂದ ಬಂದಂತ ಹಣವನ್ನ ಮಗನಿಗೆ ಕೊಟ್ಟಿರಲಿಲ್ಲ. ಕಾರಣ ಆರೋಪಿ ಅಕ್ಷಯ್ ಏನಿದ್ದಾನೆ ವಿವಿಧ ಚಟಗಳಿಗೆ ಬಿದ್ದಿದ್ದ, ಸಾಕಷ್ಟು ದುಂದು ವೆಚ್ಚವನ್ನ ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕಾಗಿ ತಂದೆ ತಾಯಿ ಇವನಿಗೆ ಯಾವುದೇ ರೀತಿಯ ಹಣವನ್ನ ಕೊಟ್ಟಿರಲಿಲ್ಲ. ಆ ಕೋಪಕ್ಕೆ ಈ ಒಂದು ಹತ್ಯೆ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗಿರುವಂಥದ್ದು. ಈ 50 ಲಕ್ಷ ಹಣದ ವಿಚಾರವನ್ನು ಇಟ್ಕೊಂಡೇ ಈತ ಕೊಲೆ ಮಾಡಿರುವಂಥ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಹಾಗಾಗಿ ಈತನಿಗೆ ಪ್ಲಾನ್ ಕೊಟ್ಟಿರುವಂಥ ವಸಂತ್ ಅವರನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ಯಾವಾಗ ಹಣ ಕೊಡಲಿಕ್ಕೆ ಇವರು ಮುಂದಾಗೋದಿಲ್ಲ, ಹಾಗಾಗಿ ವಸಂತ್ ಈ ಆರೋಪಿಗೆ ಪುಷ್ಟಿ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಈಗ ಇಬ್ಬರನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.